ಇದು ತುಳಸಿ ಹಬ್ಬದ ವಿಡಿಯೋ. ಸೊ ಇದು ನನ್ನ ಡೈಲಿ ರೊಟೀನ್ ಆಗಿರುತ್ತೆ. ಸೊ ನಾವೆಷ್ಟೇ ಒಂದು ಉನ್ನತ ಮಟ್ಟದಲ್ಲಿದ್ದರೂ ನಾವು ಡೈಲಿ ಏನು ಕಲ್ತಿರ್ತೀವಿ ಅದನ್ನು ಬಿಡೋಕೆ ಹೋಗ್ಬಾರ್ದು, ನಮ್ಮ ಹ್ಯಾಬಿಟ್ಟ. ಸೊ ಒಂದು ಗುಡ್ ಹ್ಯಾಬಿಟ್ಸ್ ಯಾವತ್ತೂ ಚೇಂಜ್ ಮಾಡ್ಕೊಳಕ್ಕೆ ಹೋಗ್ಬಾರ್ದು, ಅದು ಕಂಟಿನ್ಯೂ ಆಗಿ ಇರಬೇಕು ಅಂತ ಇಷ್ಟಪಡ್ತೀವಿ. ಎದ್ದು ವಾಕಿಂಗ್ ಹೋಗೋಗಳು ಒಂಥರ ಖುಷಿ ಇರುತ್ತೆ. ಅಂದರೆ ಬೇಗನೆ ಬರಬೇಕು, ಹಿಮ ಬೀಳ್ತಿರುತ್ತೆ. ಸ್ವಲ್ಪ ಕೆಲಸ ಇದೆ ಅಂತ ನಮ್ಮ ತೋಟಕ್ಕೆ ಹೋಗೋಣ ಅಂತ. ಅಂದರೆ ನಲ್ಲಿಕಾಯಿ ಗಿಡಕ್ಕಿಂತ ನಲ್ಲಿಕಾಯಿ ಮತ್ತು ನಲ್ಲಿಕಾಯಿ ಸೊಪ್ಪು ಕಿತ್ಕೊಬರೋಕ್ಕೆ ಅಂತ ಸ್ವಲ್ಪ ಬೇಗ ಬಂದರೆ ಭಯ ಆಗುತ್ತೆ ಅಂತ, ಅದಕ್ಕೋಸ್ಕರ ಹಾಗೆ ವಾಕ್ ಮಾಡ್ಕೊಂಡು ನಮ್ಮ ತೋಟದೊಳಗಡೆ ನಲ್ಲಿಕಾಯಿ ಗಿಡ ತಗೊಂಡು ನಲ್ಲಿಕಾಯಿ ಕಿತ್ಕೊಬರೋಣ ಅಂತ ಹೋಗ್ತಾ ಇದ್ದೀನಿ. ಬನ್ನಿ ಹೋಗೋಣ, ಹೆಂಗಿದೆ ನಮ್ಮ ತೋಟ ನೋಡೋಣ. ಇದೇ ನಮ್ಮ ತೋಟ ಹೆಂಗೈತೆ, ಸುತ್ತ ಮಾವಿನ ಮರ. ಯಾರು ಓಡಿಸ್ಕೊಬಂದ್ರು ಎದ್ರಕೊಂಡು ಓಡಬೇಕಾಗುತ್ತೆ, ಯಾಕೆಂದರೆ ಹಂಗೆ ಸೆಡ್ರಾಗೈತೆ ಹೊಲ ಎಲ್ಲ ಫುಲ್ಲು. ಕೆಲವೊಬ್ಬರು ಆರಂಭ ಮಾಡಿಲ್ಲ, ಕೆಲವೊಬ್ಬರು ಮಾಡವ್ರೆ. ಅವ್ರದ್ದು ಜೀವನದಲ್ಲಿ ಅದು ನಾವು ಕಲ್ತ್ಕೋಬೇಕು. ಯಾಕೆ ಅಂದರೆ ಯಾರು ಹೆಂಗಿರ್ತಾರೆ ಯಾವನಿಗೆ ಗೊತ್ತು ಲೈಫಲ್ಲಿ. ಸೊ ಲೈಫ್ ಈಸ್ ಎಂಜಾಯ್ ಮಾಡ್ಕೊಂಡು ಹೋಗ್ಬೇಕು. ಕೆಲವೊಂದು ವಿಷಯಗಳು. ನಲ್ಲಿಕಾಯಿ ಗಿಡ ತರೋದಕ್ಕೆ ಹೋಗೋಣ ಅಂತ ಹೋಗ್ತಾ ಇರೋದು. ಯಾಕೋ ನಮ್ಮ ಹೊಲದಲ್ಲೇ ಹೋಗೋಣ ಅಂತ ಬೆಸ್ಟ್ ಆಪ್ಷನ್ನು. ನಮ್ಮ ಮನೆ ಹೊಲಕ್ಕೆ ಇನ್ನೊಂದದ, ನೀರು ಬೇಕು, ಮಳೆ ಬರಬೇಕು. ಮಳೆ ಬರ್ದ ಹೋದ್ರೆ ಸುಮ್ಮನೆ ನಮ್ಮ ಮನೆ ಹಸುಗುಲ್ಲ ಕುಯ್ದಾಕಬೇಕು ಅಷ್ಟೇ. ಅಯ್ಯೋ ಇದೇ ನಲ್ಲಿಕಾಯಿ ಮರ. ಬೆಳಗ್ಗೆನೇ ಬಂದು ಈಗಡೆ ಏನು ಸೆಡ್ರಾಗೈತೆ ದೇವ್ರೆ. ದಪ್ಪ ನಲ್ಲಿಕಾಯಿ ಒಂದು ಇಲ್ಲ. ಈಗ ನಲ್ಲಿಕಾಯಿ ಗೊಂಚಲು ಕಿತ್ಕೊಂಡು ಹೋಗೋಣ. ಏನು ಮಾಡೋದು ಅಂತ ಗೊತ್ತಾಯ್ತಿಲ್ಲ. ಈ ಸೆಡ್ರಿಂದ ಬೇಗ ತಪ್ಪಿಸ್ಕೊಂಡ್ರೆ ಸಾಕಾಗೈತೆ. ನಲ್ಲಿಕಾಯಿನ ಕಿತ್ಕೊಂಡು ಮನೆಗೆ ಬಂದರೆ ನಮ್ಮ ಧ್ರುವನ್ ಕಾನ್ವರ್ಜೇಷನ್ ನೋಡಿದರೆ ನನಗೆ ಬಿದ್ದು ನಗು ಬರುತ್ತೆ. ಆ ಥರ ಕಾನ್ವರ್ಜೇಷನ್ ಮಾಡ್ತಾನೆ. ಅಯ್ಯೋ ದೇವ್ರೆ. ಆಟಕ್ಕೆ ಹೋಗಿದ್ದೆ ನೋಡೋಕ್ಕೆ. ಏನೋ ದೆವ್ವ ನೋಡಕ್ಕ. ನಿನ್ನೂ ಕೇಳ್ತಿತ್ತು ದೆವ್ವ ಬಾ ಅಂತ. ಹೋಗೋಣ ನಾಳಿಕೆ ವಾಕ್ ಹೋಯ್ತೀವದಾಗ. ಆಗ ದೆವ್ವಗೆ ಏನು ಮಾಡ್ಬಾರಲ್ಲ, ನಿಂಬೇನು ಕಟ್ಬರಣ, ಕಚ್ಚಾಕ್ಬಿಡೋಣ. ದೆವ್ವ ಹೆಂಗೆ ಲೋ ಓಡಿಸ್ಕೊಬರ್ತ್ಕಂಡ್ಲ ದೆವ್ವ. ಏನು ಅದು ಸರ, ಅದು ತಾಯ್ತ ಕಟ್ಕೊಂಡು ಹೋಗೋಣ. ಎಲ್ಲ ತೋರ್ಸು ನಿಂದು. ಎಲ್ಲ ತಡಿಯಲ್ಲ ತೋರ್ಸ. ಓ ಇಲ್ಲ ಐತಲ್ವ ತಾಯ್ತ ನೋಡಿ, ತಾಯ್ತ ದೆವ್ವ ನೋಡು, ತಾಯ್ತ ನೋಡಿ ದೆವ್ವ ಓಡೋಗುತ್ತಲ್ವ. ಸ್ಟ್ರಾಂಗ್ ಬಾಯ್ ದೆವ್ವನ ನೋಡ್ಸೋದು ಸ್ಟ್ರಾಂಗ್ ಬಾಯ್. ವಾಕ್ ಹೋಗೋ ನಾಳೆಗೆ ದೆವ್ವ ನೋಡ್ಸೋಕಾಯ್ತಾ. ನಮ್ಮ ಧ್ರುವನ್ ಕಾನ್ವರ್ಜೇಷನ್ ನೋಡಿ ನಗಾಡಿತಲ್ಲಂತ ಸಂಜೆ ತುಳಸಿ ಪೂಜೆ ಪ್ರಯುಕ್ತ ನಲ್ಲಿಕಾಯಿ ಅದೆಲ್ಲ ಕಿತ್ಕೊಂಡ್ಬಂದು ಪೂಜೆ ಮಾಡಲೇಬೇಕಲ್ವ. ಸೊ ಹಾಗಾಗಿ ಎಲ್ಲ ರೆಡಿ ಮಾಡ್ಕೊಂಡ್ವಿ ತುಳಸಿ ಪೂಜೆಗೆ. ಕೃಷ್ಣನಿಗೂ ತುಳಸಿಗೂ ಸೇರಿಸಿ ಮದುವೆ ಮಾಡೋದಕ್ಕೆ ತುಳಸಿ ಮದುವೆ ಅಂತ ಆಚರಿಸ್ತಾರೆ. ಮತ್ತು ಇದನ್ನು ಕಿರು ದೀಪಾವಳಿ ಅಂತಲೂ ಸಹ ಕರೀತಾರೆ. ಸೊ ಇದನ್ನು ಚಂದ್ರಮಾನದ ಕಾರ್ತಿಕ ಮಾಸ ಶುಕ್ಲ ಪಕ್ಷದ 12 ದಿನ ಅಂದರೆ ದ್ವಾದಶಿ ದಿನ ಈ ಹಬ್ಬವನ್ನು ಆಚರಿಸ್ತಾರೆ. ಮತ್ತು ತುಳಸಿ ಗಿಡದೊಂದಿಗೆ ಬೆಟ್ಟದ ನಲ್ಲಿಕಾಯಿ ಗಿಡ ನೆಟ್ಟು ಪೂಜಿಸುವ ರೂಢಿಯಲ್ಲಿದೆ. ಸೊ ಹಾಗಾಗಿ ತುಳಸಿಯ ಮದುವೆಯ ಹಿಂದಿನ ಒಂದು ಕತೆ ಇದೆ. ಆ ಕತೆ ಏನಂದರೆ, ತುಳಸಿ ಜಲಂಧರನ ಹೆಂಡತಿಯಾದ ವೃಂದ ರಾಕ್ಷಸನಾದ ಜಲಂಧರನ ಕಿರುಕುಳ ತಾಳಲಾಗದೆ ದೇವತೆಗಳು ವಿಷ್ಣುವಿನ ಸಹಾಯಕ್ಕೆ ಮೊರೆ ಹೋದರಂತೆ. ಪತಿವ್ರತೆಯಾದ ವೃಂದಾಳ ತಪೋಶಕ್ತಿಯಿಂದ ಜಲಂಧರ ಅತ್ಯಂತ ಶಕ್ತಿಶಾಲಿಯಾದಂತೆ. ವಿಷ್ಣು ಜಲಂಧರನ ವೇಷ ಧರಿಸಿ ವೃಂದಾಳ ಪತಿವ್ರತೆ ಶಕ್ತಿಯನ್ನು ಭಂಗ ಮಾಡಿದಂತೆ. ಜಲಂಧರನು ರಣಭೂಮಿಯಲ್ಲಿ ಮಡಿದಂತೆ ವಿಷ್ಣುವಿಗೆ ಶಾಪ ನೀಡಿ ವೃಂದ ತನ್ನ ಪತಿಯ ಶವನೊಂದಿಗೆ ಬೂದಿಯಾದಳಂತೆ. ಮುಂದೆ ಆ ವೃಂದ ತುಳಸಿಯಾಗಿ ಪಾರ್ವತಿಯ ತಯಾರಿಸಿದ ಬೃಂದಾವನದಲ್ಲಿ ಹುಟ್ಟಿದಳಂತೆ. ನಂತರ ಇವಳು ರುಕ್ಮಿಣಿಯಾಗಿ ಜನ್ಮ ಪಡೆದು ಕಾರ್ತಿಕ ಶುದ್ಧ ದ್ವಾದಶಿಯಂದು ಕೃಷ್ಣನನ್ನು ಮದುವೆಯಾದಳೆಂದು ಪ್ರತೀತಿ ಇದೆ.
ಸೊ ಅದಕ್ಕಾಗಿ ತುಳಸಿ ವಿಷ್ಣುವಿಗೆ ಪ್ರಿಯವಾದ ದಳ. ಸೊ ವಿಷ್ಣುವಿಗೆ ಯಾವ ಹೂವಿಲ್ದಿದ್ರು ಒಂದು ತುಳಸಿ ದಳ ಹಾಕಿದರೆ ಸಾಕು, ಅವನು ನಮಗೆ ಒಲಿತಾನೆ ಅನ್ನೋ ಒಂದು ಪ್ರತೀತಿ ಇದೆ. ತುಳಸಿ ಹಬ್ಬದ ಬಗ್ಗೆ ನಾನು ಇಷ್ಟೇ ತಿಳ್ಕೊಂಡಿರೋದು. ನಿಮಗೇನಾದರೂ ಗೊತ್ತಿದ್ರೆ ಹೇಳಿ. ಹಾಗೆ ನಮ್ಮ ಮಕ್ಕಳಿಗೂ ಇದ್ರ ಬಗ್ಗೆ ತಿಳಿಸೋಣ, ಮುಂದೆ ಹಿಂಗೆ ಸೆಲೆಬ್ರೇಷನ್ ಮಾಡೋಣ.